ಶ್ರೀ ಗುರುಭ್ಯೋ ನಮಃ ಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಶ್ರೀ ವಾದಿರಾಜ ಗುರು ಸಾರ್ವಭೌಮರಿಂದ ವಿರಚಿತವಾದ ಮಹಾಮಂಗಳವಾದ ಮತ್ತು ಮಂತ್ರತುಲ್ಯವಾದ ಶ್ರೀ ಲಕ್ಷ್ಮೀ ಶೋಭಾನೆ ಕೃತಿಯ ಅರ್ಥಚಿಂತನೆಯನ್ನು ಕೆಲವು ಸಂಚಿಕೆಗಳಿಂದ ಮಾಡ್ತಾ ಬರ್ತಾ ಇದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ನಾವು 1 ರಿಂದ 15 ಪದ್ಯಗಳದ ಅರ್ಥಚಿಂತನೆ ಮಾಡಿದ್ದೀವಿ. ಇವತ್ತು 16 ಪದ್ಯದಿಂದ 20ನೇ ಪದ್ಯ ತನಕನೂ ಅರ್ಥಚಿಂತನೆಯನ್ನು ಮಾಡೋಣ. ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ಎದ್ದು ಬಂದಿದ್ದಾಳೆ. ಮಾಂಗಲ್ಯ ಮತ್ತು ಕಾಲುಂಗುರ ಹಾಕೊಂಡಿದ್ದಾಳೆ. ಪರಮ ಮಂಗಳವಾಗಿದ್ದಾಳೆ ಶ್ರೀ ಮಹಾಲಕ್ಷ್ಮಿ. ಇವಾಗ ಕೈಯಲ್ಲಿ ವರಮಾಲೆಯನ್ನು ಹಿಡ್ಕೊಂಡು ಈ ಸಭೆಯಲ್ಲಿ ಬರ್ತಾ ಇದ್ದಾಳೆ. ಇವಾಗ ಲಕ್ಷ್ಮೀ ದೇವಿಗೆ ಹೊಸದಾಗಿ ಮದುವೆ ಆಗ್ಬೇಕಾಗಿಲ್ಲ. ಆಲ್ರೆಡಿ ಆ ತಾಯಿ ನಾರಾಯಣನ ಮದುವೆ ಮಾಡ್ಕೊಂಡಿದ್ದಾಳೆ. ಆದಿ ಕಾಲದಿಂದಾನೇ ಅವರಿಬ್ಬರು ಗಂಡ ಹೆಂಡತಿ. ಮತ್ತೆ ಇವಾಗ ಏನು ಅಂತಂದ್ರೆ, ಇವಾಗ ನಮ್ಮ ಲೌಕಿಕವಾಗಿ ಮಾತಾಡ್ಬೇಕಂದ್ರೆ ನಾವ್ ಅನ್ಕೊಂಬೋದಿಲ್ವಾ ಷಷ್ಠಿ ಪೂರ್ತಿ ಶಾಂತಿ ಅಂತ. ಆವಾಗೂ ಮಾಂಗಲ್ಯ ಕಟ್ತಾರೆ, ಆವಾಗೂ ಮದುವೆ ತರಾನೇ ಮಾಡ್ತಾರೆ. ಇದು ಯಾರಕ್ಕೋಸ್ಕರ ಮಾಡ್ತಾರೆ? ಮಕ್ಕಳಿಗೆ ಖುಷಿ ಆಗ್ಲಿ ಅಂತ ಮಾಡ್ತಾರೆ. ಹಾಗೆ ಇವಾಗ ಲಕ್ಷ್ಮೀ ದೇವಿ ಕೂಡ ವರಮಾಲೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾಳೆ. ಇಲ್ಲಿ ರಾಕ್ಷಸರು, ದೇವತೆಗಳು, ಋಷಿಗಳು ಎಲ್ಲರೂ ಕೂತಿದ್ದಾರೆ. ಲಕ್ಷ್ಮೀ ದೇವಿ ರಾಕ್ಷಸರನ್ನು ನೋಡಿ ಕೂಡ ನೋಡ್ತಾ ಇಲ್ಲ. ದೇವತೆಗಳನ್ನು, ಋಷಿಗಳನ್ನು ನೋಡ್ತಾ ಇದ್ದಾಳೆ ಹೊತ್ತು ಚಿತ್ತ ಅವ್ರ ಮೇಲಿಲ್ಲ. ಅಂದ್ರೆ ಮನಸ್ಸಿಲ್ಲ. ಮನಸ್ಸು ದೇವ್ರ ಮೇಲೆ ಮಾತ್ರನೇ ಲಕ್ಷ್ಮೀ ದೇವಿ ಇರೋದು. ಇವರೆಲ್ಲ ಲಕ್ಷ್ಮೀ ದೇವಿ ಮಕ್ಕಳೇ. ಸೊ ಹಾಗಾಗಿ ಇವರಲ್ಲಿರೋ ದೋಷಗಳ ಬಗ್ಗೆ ಹೊರಗಡೆಗೂ ಹೇಳಲ್ಲ, ಒಳಗಡೆಗೆ ಅನ್ಕೊಂತಾ ಇರ್ತಾಳೆ. ಯಾಕೆ ಅಂದ್ರೆ ತಾಯಿ ಅನ್ನೋಳು ಮಕ್ಕಳ ದೋಷಗಳನ್ನ ಹೊರಗಡೆ ಹೇಳೋದಿಲ್ಲ. ಏನಾದ್ರೂ ದೋಷ ಇದ್ರೆ ತಾನೇ ಸರಿಪಡಿಸ್ಬಿಡ್ತಾಳೆ. ಒಬ್ಬೊಬ್ಬರನ್ನು ನೋಡ್ತಾ ಅವರಲ್ಲಿರೋ ದೋಷ ಏನು ಅಂತ ಮನಸ್ಸಲ್ಲಿ ನೆನೆಸ್ತಾ ಇದ್ದಾಳೆ. ಪದ್ಯ 16ರಲ್ಲಿ ವಾದಿರಾಜರು ಲಕ್ಷ್ಮೀ ದೇವಿಯ ಮನಸ್ಥಿತಿ ಬಗ್ಗೆ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ದೇವಿಗೆ ತನ್ನ ಮಕ್ಕಳದು ದೋಷಗಳನ್ನ ಎನ್ಸೋದು ಇಷ್ಟ ಇಲ್ಲ. ಅದಕ್ಕೆ ನಾಚಿಕೆ ಪಟ್ಕೊಂಡು, ಅಂದ್ರೆ ಬೇಜಾರು ಮಾಡ್ಕೊಂಡು ಮನಸ್ಸಲ್ಲೇ ನೆನೀತಾ ಇದ್ದಾಳೆ. ಯಾರ ಹೆಸರನ್ನು ಕೂಡ ಹೇಳ್ತಾ ಇಲ್ಲ. ಏನ್ ಹೇಳಿದ್ರು ಕೆಲವರು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಲಕ್ಷ್ಮೀ ದೇವಿ ಅಂದ್ರೆ ಅವ್ರ ತಾಯಿ, ದೇವತೆಗಳ ದೋಷಗಳ ಬಗ್ಗೆ ಎನಿಸ್ಬೋದು. ನಾವು ದಿವಸ ಲಕ್ಷ್ಮೀ ಶೋಭಾನೆ ಹೇಳ್ಕೊಂಬೋದ್ರಿಂದ, ನಾವು ಅವ್ರ ದೋಷಗಳನ್ನ ನೆನ್ಸೋದ್ರಿಂದ ನಮಗೂ ಪಾಪವೇ ಬರುತ್ತಲ್ವಾ, ಪುಣ್ಯ ಹ್ಯಾಕ್ ಬರಕ್ಕೆ ಆಗತ್ತೆ ಅಂತ ನಮ್ಮಲ್ಲಿ ಕೆಲವು ಜನಕ್ಕೆ ಅನುಮಾನ ಬರ್ಬೋದು. ಏನು ಅಂದ್ರೆ ಲಕ್ಷ್ಮೀ ದೇವಿ ಮಕ್ಕಳನ್ನ ಸರಿ ಮಾಡ್ಬೇಕು ಅಂತ ಅವ್ರ ದೋಷಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಏನ್ ಅನ್ಕೋಬೇಕು ಅಂದ್ರೆ, ಅವ್ರ ದೋಷಗಳನ್ನ ನೆನ್ಸಿದ್ದಾಗ ಇವ್ರಿಗೆ ಈ ದೋಷಗಳಿರೋದ್ರಿಂದಾನೇ ನಾರಾಯಣ ಅತ್ಯುತ್ತಮನಾದ, ದೇವನಾದ ಅಂತ ನಾವು ಅರ್ಥ ಮಾಡ್ಕೊಂತೀವಿ. ಹಾಗಾಗಿ ನಾವು ಅವರಲ್ಲಿ ತಪ್ಪು ಹುಡುಕ್ತಾ ಇಲ್ಲ. ನಾರಾಯಣ ಯಾಕೆ ಶ್ರೇಷ್ಠನಾದ ಅನ್ನೋದ್ರ ಬಗ್ಗೆ ಅನ್ಕೊಂತಾ ಇದೀವಿ ಅಷ್ಟೇ. ಹಾಗಾಗಿ ಅದು ತಪ್ಪು ಆಗೋದಿಲ್ಲ. ಇಲ್ಲಿ ಲಕ್ಷ್ಮೀ ದೇವಿ ಕೋಪದ ಬಗ್ಗೆ ಹೇಳ್ತಾ ಇದ್ದಾರೆ. ಕೆಲವು ಜನ ತುಂಬಾ ತಪಸ್ ಮಾಡ್ತಾರೆ, ಎಷ್ಟೋ ಕಷ್ಟಪಟ್ಟು ತಪಸ್ ಮಾಡಿ ಪುಣ್ಯ ಫಲವನ್ನು ಸಂಪಾದಿಸ್ತಾರೆ. ಆದ್ರೆ ಆ ಕೋಪದಿಂದ ಅದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಇದರಿಂದ ನಮ್ಗೇನ್ ಹೇಳ್ತಾ ಇದ್ದಾರೆ ಲಕ್ಷ್ಮೀ ದೇವಿ? ಕೋಪ ಇಟ್ಕೋಬಾರ್ದು, ಕೋಪದಿಂದ ಏನು ಪ್ರಯೋಜನ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರನ್ನು ದೇವಿ ಸೂಚಿಸ್ತಾ ಇದ್ದಾರೆ ಅಂತಂದ್ರೆ, ಭೃಗು ಮಹರ್ಷಿ ಆಗ್ಲಿ, ವಿಶ್ವಾಮಿತ್ರರಾಗ್ಲಿ, ಇಲ್ಲಿ ಗೌತಮ ಋಷಿಗಳಾಗ್ಲಿ, ಇವರೆಲ್ಲಾರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಹಾಗೆ ಎಷ್ಟೋ ತಪಸ್ ಮಾಡಿ ಎಷ್ಟೋ ಪುಣ್ಯ ಫಲವನ್ನು ಸಂಪಾದಿಸಿದ್ದಾರೆ. ಆದ್ರೆ ಕ್ಷಣಿಕವಾದ ಕೋಪದಿಂದ ಆ ಫಲವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ನಮಗೂ ಹೇಳ್ತಾ ಇದ್ದಾರೆ ಈ ತರ ಮಾಡಬೇಡಿ, ಕೋಪ ಇಟ್ಕೋಬೇಡಿ ಅಂತ. ಇಲ್ಲಿ ವಧುವರರಿಗಿಬ್ಬರಿಗೂ ಹೇಳ್ತಾ ಇದ್ದಾರೆ. ವಧುವಿಗೆ ಏನ್ ಹೇಳ್ತಾ ಇದ್ದಾರೆ? ಮದುವೆಗೆ ಮುಂಚೆನೆ ನೋಡ್ಬೇಕು, ಈ ತರ ಕೋಪ ಇರೋನ್ ಮಾಡ್ಕೊಂಬೋದ್ರಿಂದ ಜೀವನ ತುಂಬಾ ಕಷ್ಟ ಆಗತ್ತೆ ಅಂತ. ವರರಿಗೆ ಏನ್ ಹೇಳ್ತಾ ಇದ್ದಾರೆ? ಕೋಪ ಇಟ್ಕೋಬಾರ್ದು, ಇಟ್ಕೊಂಡ್ರೆ ನಿಮ್ ಹೆಂಡತಿಗರಾಗ್ಲಿ, ನಿಮ್ಮನ್ನ ಪ್ರೀತಿ ಮಾಡೋರಾಗ್ಲಿ ಸಂತೋಷವಾಗಿರಕ್ ಸಾಧ್ಯ ಇಲ್ಲ, ನಿಮ್ಮನ್ನ ಇಷ್ಟಪಡಕ್ ಸಾಧ್ಯ ಇಲ್ಲ. ಹಾಗಾಗಿ ನೀವು ಕೋಪ ಬಿಡ್ಬೇಕು, ಕೋಪ ಇಟ್ಕೋಬಾರ್ದು ಅಂತ ಇಬ್ಬರಿಗೂ ಹೇಳ್ತಾ ಇದ್ದಾರೆ. 18ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ಗುರುವಾಗಿರೋರು ಹೇಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಬ್ರು ಗುರುಗಳ ಬಗ್ಗೆ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ಯಾರವರು ಅಂದ್ರೆ
ದೇವತೆಗಳ ಗುರುವಾದ ಬೃಹಸ್ಪತ್ಯಾಚಾರ್ಯರು ಮತ್ತೆ ದೈತ್ಯರ ಗುರುವಾದ ಶುಕ್ರಾಚಾರ್ಯರು. ಇವರಿಬ್ಬರಿಗೂ ಅಪಾರ ಜ್ಞಾನವಿದೆ. ದೇವತೆಗಳ ಗುರುಗಳಂತೂ ಹೇಳೋ ಅಷ್ಟೇ ಇಲ್ಲ ಬೃಹಸ್ಪತ್ಯಾಚಾರ್ಯರ ಬಗ್ಗೆ. ಶುಕ್ರಾಚಾರ್ಯರು ಕೂಡ ತುಂಬಾ ಉತ್ತಮವಾದ ಗುರುಗಳು. ಅವ್ರಿಗೆಲ್ಲ ಜ್ಞಾನ ಇದೆ, ಮೃತ ಸಂಜೀವಿನಿ ವಿದ್ಯೆನೆ ಗೊತ್ತಿದೆ, ಅಂತಹ ದೊಡ್ಡ ಗುರುಗಳು. ಬಟ್ ಇವರಿಬ್ಬರು ಗುರುಗಳಾದ್ರೂ ಕೂಡ ಪೌರೋಹಿತ್ಯವನ್ನು ಮಾಡ್ತಾ ಇದ್ದಾರೆ. ಪೌರೋಹಿತ್ಯವನ್ನು ಯಾವ್ದಕ್ ಮಾಡ್ತಾರೆ? ಸಂಪದನ ಆಶಿಸ್ತಾ ಮಾಡ್ತಾರೆ. ಅಂದ್ರೆ ತಮ್ಮ ವಿದ್ಯೆಯನ್ನು ಐಶ್ವರ್ಯಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಅದು ಲಕ್ಷ್ಮೀದೇವಿ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. 19ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಕಾಮದಿಂದ ಎಷ್ಟೆಷ್ಟು ದೊಡ್ಡ ದೇವತೆಗಳು ಋಷಿಗಳು ಹೇಗೆ ಬಿದ್ದೋದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಮ ಎಷ್ಟು ಕೆಟ್ಟದು ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಶೌಬರಿ ಋಷಿ ಎಷ್ಟೋ 100 ವರ್ಷಗಳು ತಪಸ್ಸನ್ನು ಮಾಡ್ತಾರೆ, ಅದು ನೀರಲ್ಲೇ ನಿಂತ್ಕೊಂಡು. ಬಟ್ ಒಂದು ದಿವಸ ಅವ್ರು ನೀರಲ್ಲಿರೋ ಮೀನುಗಳ ಸಂಸಾರ ನೋಡಿ ಅವ್ರಿಗೂ ಮದುವೆ ಮಾಡ್ಕೋಬೇಕನ್ನಿಸ್ತು. ಆ ತಪಸ್ಸು ಬಿಟ್ಬಿಡ್ತಾರೆ, ಬರ್ತಾರೆ, ಅಲ್ಲಿ ರಾಜನ್ ಕೇಳ್ತಾರೆ. ರಾಜನ್ಗಿರೋ 50 ಜನ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂತಾರೆ. ಹಾಗೆ ವಿಶ್ವಾಮಿತ್ರ ಎಷ್ಟೋ ವರ್ಷಗಳು ತಪಸ್ ಮಾಡ್ತಾರೆ. ಆಮೇಲೆ ಮೇನಕ ಬರ್ತಾಳೆ. ಮೇನಕನ್ ನೋಡಿ ಆ ತಪಸ್ಸೆಲ್ಲ ಬಿಟ್ಟು ಬಿಡ್ತಾರೆ, ಮೇನಕನ್ ಜೊತೆಲ್ಲೇ ಇದ್ದು ಬಿಡ್ತಾರೆ. ಇವರು ಕಾಮದಿಂದ ಇದಾಗಿರೋರು. ಇವಾಗ ಇವರು ತುಂಬಾ ವರ್ಷಗಳು ಬ್ರಹ್ಮಚಾರಿಗಳಾಗೆ ಇದ್ದಿದ್ರಿಂದ ಇವರು ಕಾಮಕ್ಕೆ ವಶಗಾರಾಗ್ಬಿಟ್ರು. ಹೆಂಡತಿ ಬೇಕು, ಆ ಸುಖ ಬೇಕು ಅನ್ಸ್ಕೊಂಡು ತಪಸ್ನೆಲ್ಲ ಬಿಟ್ಬಿಟ್ರು. ಇವರು ಕಾಮಕ್ಕೆ ಸೋತರು. ಇನ್ನು ಕೆಲವು ಜನ ಲಕ್ಷ್ಮೀದೇವಿ ಹೇಳ್ತಾರೆ ಕಾಮಿನಿಗೆ ಸೋಲ್ತಾರೆ ಅಂತ. ಅಂದ್ರೆ ಏನು? ಕಾಮಕ್ಕಲ್ಲ, ಯಾರೋ ಒಂದು ಪರ್ಟಿಕ್ಯುಲರ್ ಪರ್ಸನ್ ಇಂದ ಈ ಸೋತೋಗ್ತಾರೆ ಅಂತ. ಇವಾಗ ಆತರ ಹೇಳ್ಬೇಕು ಅಂದ್ರೆ ಎಕ್ಸಾಂಪಲ್ ಅಜಾಮಿಳನ್ ಹೇಳ್ಬೋದು. ಅಜಾಮಿಳನ ಕಾಮಕ್ಕೇನು ತೊಂದರೆ ಇರ್ಲಿಲ್ಲ. ಆತ ವಿವಾಹಿತನು, ಹೆಂಡತಿ ಜೊತೆಯಲ್ಲೇ ಇದ್ದ, ಅದೇನ್ ತೊಂದರೆ ಇರ್ಲಿಲ್ಲ. ಬಟ್ ಯಾರೋ ಒಬ್ಬಳು ಹೆಂಗಸು ಕೆಟ್ಟದಾಗಿರೋದನ್ನ ನೋಡಿ ಮನಸ್ಸು ಚಂಚಲವಾಗಿ ಎಲ್ಲವನ್ನು ಬಿಟ್ಬಿಟ್ಟು, ತಂದೆ ತಾಯಿನೂ ಹೆಂಡತಿನೂ ಎಲ್ಲಾರನ್ನು ಬಿಟ್ಬಿಟ್ಟು ಆ ಹೆಂಗಸ್ ಜೊತೆಲಿ ಹೊಟ್ಟೋಗ್ತಾನೆ. ಯಾವತ್ತಿಗೂ ಅಲ್ಲೇ ಇರ್ತಾನೆ, ತಂದೆ ತಾಯಿ ಹತ್ರ ಬರಲ್ಲ. ಎಲ್ಲ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಕೆಲಸಗಳು ಎಲ್ಲ ಮಾಡ್ತಾನೆ. ಇದು ಯಾವ್ದ್ರಿಂದ ಆಯ್ತು? ಕಾಮಿನಿಯಿಂದ ಆಯ್ತು. ಸೊ ಕಾಮಿನಿಯಿಂದ ಸೋತವರಲ್ಲಿ ನಾವು ಅಜಾಮಿಳನನ್ನು ಹೇಳ್ಬೋದು. ಲಕ್ಷ್ಮೀದೇವಿನೂ ಇದೇ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಇನ್ನೇನ್ ಹೇಳ್ತಾ ಇದ್ದಾರೆ? ಕಾಮಿನಿಯಿಂದ ಹಾರಿದವನೊಬ್ಬ ಅಂತ. ಇದು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ರುದ್ರದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಮೋಹಿನಿ ಅವತಾರದಲ್ಲಿರೋ ವಿಷ್ಣುವನ್ ನೋಡಿ ರುದ್ರದೇವರು ಮೋಹಿನಿ ಹಿಂದೆ ಓಡೋಗಿರ್ತಾರೆ. ಅದ್ರ ಬಗ್ಗೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನೊಬ್ಬರ ಬಗ್ಗೆ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಅಂದ್ರೆ ಇಂದ್ರ. ಇವ್ರೇನ್ ಮಾಡಿದ್ರು? ಕಾಮಾಂತನಾಗಿ ಮುನಿಯ ಪತ್ನಿಯನ್ನೇ ಆಶೆ ಪಟ್ಟ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ. ಇಂದ್ರ ಏನ್ ಮಾಡ್ದ? ಗೌತಮ್ ಮಹರ್ಷಿ ಹೆಂಡತಿಯಾದ ಅಹಲ್ಯನ್ ಜೊತೆಯಲ್ಲಿ ಒಂದು ಸತಿ ಮಲ್ಕೊಂತಾರೆ ಮೋಸ ಮಾಡಿ. ಸೊ ಇದ್ರ ಬಗ್ಗೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಅದರಿಂದ ಏನಾಯ್ತು? ಗೌತಮ್ ಮಹರ್ಷಿ ಕೋಪ ಬಂತು. ಅಹಲ್ಯಂಗೆ ಇಂದ್ರನ್ಗೆ ಇಬ್ಬರಿಗೂ ಶಾಪವನ್ನು ಕೊಡ್ತಾರೆ. ಕಾಮದಿಂದ ಎಷ್ಟು ಜನ ಸೋತೋಗಿದ್ದಾರೆ ನೋಡಿ ಸ್ನೇಹಿತರೆ. ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲದಕ್ಕನ್ನ ಮಹಾಪಾತಕ ಅಂದ್ರೆ ಗುರು ಹೆಂಡತಿನ ಆಸೆ ಪಡೋದು. ಇದು ಚಂದ್ರ ಮಾಡಿದ್ದ. ಚಂದ್ರ ಏನ್ ಮಾಡ್ತಾರೆ? ಒಂದ್ಸತಿ ರಾಜಸೂಯ ಯಾಗ ಮಾಡ್ತಾರೆ. ಎಲ್ಲಾ ದೇವತೆಗಳು ಬರ್ತಾರೆ. ತುಂಬಾ ಚೆನ್ನಾಗಾಯ್ತು ಯಾಗ ಅಂತ ಹೇಳಿ ತುಂಬಾ ಹೊಗಳ್ತಾರೆ ಚಂದ್ರನನ್ನ. ಆವಾಗ ಏನಾಗತ್ತೆ? ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆಯನ್ನು ನೋಡಿ ಆಸೆ ಪಟ್ಟು ಆಕಿನ್ ಕರ್ಕೊಂಡೋಗಿ ಎಷ್ಟು ಬೇಡ ಅಂದ್ರು ಕೇಳ್ದೆ ಕರ್ಕೊಂಡೋಗಿ ತನ್ನ ಜೊತೆಲಿ ಇಟ್ಕೊಂಡು ತಾರನ್ ಜೊತೆಲಿ ಒಂದು ಮಗು ಕೂಡ ಆಗತ್ತೆ. ಅದೇ ಬುಧ ಗ್ರಹ. ಸೊ ಆಮೇಲಿಂದ ಬ್ರಹ್ಮದೇವರು ಚಂದ್ರನ್ಗೆ ಹೇಳಿ ಮತ್ತೆ ತಾರೆಯನ್ನು ಬೃಹಸ್ಪತ್ಯಾಚಾರ್ಯ ಹತ್ರ ಕಳ್ಸ್ಕೊಡ್ತಾರೆ. ನೋಡಿ ಎಂಥ ದೊಡ್ಡ ದೋಷ ಚಂದ್ರ ಮಾಡಿರೋದು. ಏನು ಅಂದ್ರೆ ಕಾಮದಿಂದ ಇಷ್ಟು ಮಾಡ್ತಾರೆ. ಇದು ಎಷ್ಟು ಕೆಟ್ಟದು ಅನ್ನೋದು ನಾವೆಲ್ಲ ತಿಳ್ಕೋಬೇಕು ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಸಾವಿರಾರು ದೋಷಗಳಿದೆ. ಈ ಮೇಲೆ ಹೇಳಿರೋರಲ್ಲಿ ಬರೀ ಅದೊಂದೇ ದೋಷ ಒಂದೇ ಸತಿ ಆಗಿರತ್ತೆ.
ನಮ್ಗೆ ಹೇಳ್ತಾ ಇರೋದೇನು, ನಾವು ಈ ತರ ತಪ್ಪುಗಳು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ ಈ 19ನೇ ಪದ್ಯದಲ್ಲಿ. ಲಕ್ಷ್ಮೀದೇವಿ 20ನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಶ್ವರವಾದ ಐಶ್ವರ್ಯ ಅಂದ್ರೆ ಶಾಶ್ವತ ಅಲ್ಲಾದ ಐಶ್ವರ್ಯ ಹೊಟ್ಟೋಗತ್ತೆ, ಇವತ್ತೋ ನಾಳೆನೋ ಯಾವತ್ತೋ ಒಂದ್ ದಿವಸ ಹೊಟ್ಟೋಗತ್ತೆ. ಅಂತಹ ಐಶ್ವರ್ಯವನ್ನು ಬಯಸೋನೊಬ್ಬ ಅಂದ್ರೆ ಯಾರು? ಇಂದ್ರ ಯಾವಾಗ್ಲೂ ತನ್ನ ಇಂದ್ರ ಪದವಿ ಬಗ್ಗೆನೇ ಚಿಂತೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ. ಇನ್ನೇನ್ ಹೇಳ್ತಾ ಇದ್ದಾರೆ, ಪರರನ್ನು ಆಶ್ರಯಿಸಿ ಬದುಕೋರೊಬ್ರು ಯಾರು? ಇದು ಕೂಡ ಇಂದ್ರನೇ. ಯಾಕೆ ಅಂದ್ರೆ ಇಂದ್ರನ್ ಪದವಿಗೆ ಯಾವಾಗ ಪ್ರಾಬ್ಲಮ್ ಆದ್ರೂ ಕೂಡ ಅವ್ರು ಓಡ್ಕೊಂಡು ನಾರಾಯಣನ ಹತ್ರ ಹೋಗಿ ಸಹಾಯ ತಗೊಂಡು ಮತ್ತೆ ತನ್ನ ಇಂದ್ರ ಪದವಿನ ತಗೊಂತಾ ಇರ್ತಾರೆ. ಸೊ ತಾನು ಸ್ವಂತವಾಗಿ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸುಮಾರು ಸತಿ ಇಂದ್ರನ್ಗೆ ಸಾಧ್ಯ ಆಗಲ್ಲ. ಅವಾಗೆಲ್ಲ ನಾರಾಯಣ ಮೇಲ್ನೆ ಡಿಪೆಂಡ್ ಆಗಿ ನಾರಾಯಣ ಸಹಾಯ ತಗೊಂಡು ಮತ್ತೆ ಇಂದ್ರ ಪದವಿನ ತಗೊಂತಾ ಇರ್ತಾರೆ. ಸೊ ಅದನ್ನ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ, ಪರರನ್ನು ಆಶ್ರಯಿಸಿ ಬದುಕೋವನೊಬ್ಬನು ಅಂತ. ಲಕ್ಷ್ಮೀದೇವಿ ಮುಂದಕ್ಕೆ ಅಂಗವೈಕಲ್ಯವಿರೋರ್ನ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಅದರಲ್ಲಿ ಮೊದಲಿಗೆ ಹಲ್ಲುದುರಿಸ್ಕೊಂಡಿರೋನೊಬ್ಬ ಅಂತ. ಯಾರು ಇವನ್ ಹಲ್ಲುದುರಿಸ್ಕೊಂಡಿರೋರು ಯಾರು ಅಂತಂದ್ರೆ, ದಕ್ಷ ಪ್ರಜಾಪತಿ ಮಾಡಿದ ಯಜ್ಞದಲ್ಲಿ ಈಶ್ವರನಿಗೆ ಅವಮಾನ ಮಾಡಿದ್ದಾಗ ಸತೀದೇವಿ ತನ್ನಂತಾನು ಅಗ್ನಿನಲ್ಲಿ ದಹನ ಮಾಡ್ಕೊಂಡ್ಬಿಡ್ತಾರೆ. ಸತೀದೇವಿ ತಂದೆ ದಕ್ಷ ರುದ್ರದೇವರ ಬಗ್ಗೆ ಅವಹೇಳನೆ ಮಾಡಿದ್ದಾಗ ಒಬ್ಬರು ನಕ್ಕಿರ್ತಾರೆ ಅವಹೇಳನೆಯಾಗೆ. ಆ ದೇವತೆ ಹೆಸರು ಪೂಷಾ ಅಂತ. ಅವ್ರು ನಕ್ಕಿರ್ತಾರಲ್ವಾ, ವೀರಭದ್ರ ಬಂದಿದ್ದಾಗ ಅವ್ರನ್ನ ಹೊಡೆದಿದ್ದ ಏಟಿಗೆ ಅವ್ರ ಹಲ್ಲು ಮುರಿದೋಗಿರತ್ತೆ. ಇವಾಗ ದಕ್ಷನ್ಗೆ ಯುದ್ಧ ಆದ್ಮೇಲೆ ತಲೆ ಹೋದ್ರೆ ತಲೆನ್ ತಂದಿಡ್ತಾರೆ ರುದ್ರದೇವರು, ಎಲ್ಲಾರ್ಗು ಏನೇನ್ ಹೋಗುತ್ತೋ ಎಲ್ಲಾ ಅವಯವಗಳು ಬರತ್ತೆ. ಬಟ್ ಪೂಷನಿಗೆ ಮಾತ್ರ ಹಲ್ಲು ಬರಲ್ಲ, ಅದು ಹಾಗೆ ಪರ್ಮನೆಂಟ್ ಆಗಿ ನಿಂತೋಗತ್ತೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ. ಮುಂದಕ್ಕೆ ಬರ್ತಾ ಶೇಷದೇವ್ರನ್ನ ನೋಡಿ ಅದೃಶ್ಯ ಅಂಗ್ರಿ ಅಂತಾರೆ. ಅದೃಶ್ಯ ಅಂದ್ರೆ ಕಾಣಿಸ್ದೇ ಇರೋದು, ಅಂಗ್ರಿ ಅಂದ್ರೆ ಕಾಲು. ಅಂದ್ರೆ ಶೇಷದೇವ್ರಿಗೆ ಹಾವು ಕಾಲಿರಲ್ವಲ್ಲ, ಅದು ಕಾಣಿಸಲ್ಲ, ಅದು ಹೊಟ್ಟೆ ಮೇಲೆ ಎದೆ ಮೇಲಿಂದ ಇದು ಮಾಡ್ಕೊಂಡು ಹೋಗ್ತಾ ಇರತ್ತೆ. ಆ ಶೇಷದೇವ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಶೇಷದೇವ್ರಿಗೆ ಕಾಲಿಲ್ಲ ಅಂತ. ಮುಂದಕ್ಕೆ ಬರ್ತಾ ಒಕ್ಕಣ್ಣನೊಬ್ಬ ಅಂತಾರೆ, ಅಂದ್ರೆ ಒಂದೇ ಕಣ್ಣಿದೆ ಅಂತ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ ಒಂದೇ ಕಣ್ಣಿದೆ ಅಂತಂದ್ರೆ, ಶುಕ್ರಾಚಾರ್ಯರ ಬಗ್ಗೆ ಹೇಳ್ತಾ ಇದ್ದಾರೆ. ಶುಕ್ರಾಚಾರ್ಯರಿಗೆ ಒಂದೇ ಕಣ್ಣು ಯಾಕಿರತ್ತೆ ಅಂದ್ರೆ, ಬಲಿ 3 ಪಾದಗಳದ್ದು ಭೂಮಿ ದಾನ ಮಾಡೋವಾಗ ಶುಕ್ರಾಚಾರ್ಯರು ತುಂಬಾ ಪ್ರಯತ್ನ ಮಾಡ್ತಾರೆ ಬಲಿದಾನ ಮಾಡಬಾರ್ದು ಅಂತ. ಲಾಸ್ಟ್ಗೆ ಇವರು ಬಲಿ ಹೆಂಡತಿ ನೀರ್ ಹಾಕ್ತಾ ಇದ್ರೆ ದಾನವಾಗಿ ಬಲಿ ಕೈಗೆ ದಾನ ಮಾಡೋಣ ಅಂತ ಆ ಗಿಂಡಿನಲ್ಲಿ ಕೂಡ ಹೋಗಿ ಸೇರ್ಕೊಂಡ್ಬಿಡ್ತಾರೆ, ನೀರ್ ಕೆಳಗ್ ಬಿಡಬಾರ್ದು ಅಂತ. ಆವಾಗ ಅವರು ಬಲಿ ಹೆಂಡತಿ ಅದೇನೋ ಸಿಗಾಕೊಂಡಿದೇನೋ ಅಂತ ಒಂದು ಪುಲ್ಯ ತಗೊಂಡು ಆ ಗಿಂಡಿ ಮೂತಿ ಒಳಗಡೆ ಗಿಡ್ತಾರೆ. ಅಲ್ಲಿ ಶುಕ್ರಾಚಾರ್ಯರ ಕಣ್ಣಿರತ್ತೆ, ಆ ಕಣ್ಣಿಗೆ ಚುಚ್ಕೊಂಡು ಶುಕ್ರಾಚಾರ್ಯರ ಕಣ್ಣು ಹೊಟ್ಟೋಗತ್ತೆ. ಅದು ಹಾಗೆ ನಿಂತು ಬಿಡತ್ತೆ. ಆವತ್ತಿಂದಾನು ಶುಕ್ರಾಚಾರ್ಯರಿಗೆ ಒಂದೇ ಕಣ್ಣಿರತ್ತೆ. ಸೊ ಒಂಟಿ ಕಣ್ಣಿರೋರು ಯಾರು ಅಂತಂದ್ರೆ ಶುಕ್ರಾಚಾರ್ಯರು. ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಇವ್ರನ್ನೆಲ್ಲ ನೋಡ್ತಾ ಬರ್ತಾ ಇದ್ದಾರೆ. ಆ ದೇವತೆಗಳಿಗೂ ಗೊತ್ತಾಗ್ತಾ ಇದೆ ಲಕ್ಷ್ಮೀದೇವಿ ಯಾರ ಬಗ್ಗೆ ಯಾವ ದೋಷದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಅವರು ಅದನ್ನ ಸರಿ ಮಾಡ್ಕೋಬೇಕು ಅಂತ ಲಕ್ಷ್ಮೀದೇವಿ ತನ್ನ ಚಿಂತನೆಯಿಂದಾನೇ ಹೇಳ್ತಾ ಇದ್ದಾರೆ. ಅದು ದೇವತೆಗಳಿಗೆ ಅರ್ಥನೂ ಆಗ್ತಾ ಇದೆ. ನಮಗೂ ಹಾಗೆ ಸಂದೇಶ ಕೊಡ್ತಾ ಇದ್ದಾರೆ. ಇವಾಗ ಮದುವೆ ಮಾಡ್ಕೊಂಬೋವಾಗ ಇವೆಲ್ಲ ನಾವು ನೋಡ್ಬೇಕು. ಏನೋ ಅವ್ರಿಗೆ ಹುಡುಗ ಕಡೆಯವ್ರಿಗೆ ತುಂಬಾ ಆಸ್ತಿ ಇದೆ ಅಂತೆ, ಅಂತಸ್ತಿದೆ ಅಂತ, ಇಲ್ಲ ತುಂಬಾ ಓದಿದ್ದಾನೆ ಅಂತ, ಇಲ್ಲ ತುಂಬಾ ಒಳ್ಳೆ ಉದ್ಯೋಗ ಇದೆ ಅಂತ, ಆ ತರ ಸುಮ್ನೆ ಮದುವೆ ಮಾಡ್ಕೊಂಡ್ಬಿಡೋದಲ್ಲ. ಈ ದೋಷಗಳೆಲ್ಲ ಏನಾದ್ರೂ ಇದೆಯಾ ಅಂತ ನೋಡಿ ಮದುವೆ ಮಾಡ್ಕೋಬೇಕು ಅಂತ ಲಕ್ಷ್ಮೀದೇವಿ ನಮಗೂ ಹೇಳ್ಕೊಡ್ತಾ ಇದ್ದಾರೆ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ 5 ಪದ್ಯಗಳ ಬಗ್ಗೆ ನಾವು ಚಿಂತಿಸೋಣ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.